ಜಿ ಸಿ ಅಥವಾ ಕೊಲಾಬ್ರೇಷನ್ ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ್ಯಂಡ್ ಅದ್ರ ಬಗ್ಗೆ ವಿಡಿಯೋ ಹಾಕಿದ್ಮೇಲೆ ತುಂಬ ಕ್ವಶನ್ಸ್ಗಳು ಬಂದಿದೆ. ಓಕೆನಾ, ಅದ್ರ ಬಗ್ಗೆ ನಂದು ಯು ಜಿ ಸಿ ಮಾಡ್ತಾ ಇದ್ದೀರಾ ಅಂತಂದರೆ ಬೇರೆ ಯಾವುದೇ ರೀತಿಯ ಆ್ಯಕ್ಟಿವಿಟೀಸ್ ಆ ಪ್ರೊಫೈಲಲ್ಲಿ ಇಟ್ಕೊಳ್ಳೋ ಆಗಿಲ್ಲ. ಬ್ರ್ಯಾಂಡ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು, ನಾವು ಯು ಜಿ ಸಿಗೆ ಅಂತ ಒಂದಷ್ಟು ಪ್ರಿಪ್ರೇಷನ್ಸ್ಗಳನ್ನ ಆಗಬೇಕಾಗುತ್ತೆ. ಬಿಕಾಸ್ ಅಪ್ರೋಚ್ ಮಾಡಿದ್ರೆ ಬ್ರ್ಯಾಂಡು ರಿಪ್ಲೈ ಮಾಡ್ತಾರಾ ಅಂತ ನನಗಂತೂ ಡೌಟು. ಅವರ ರಿಕ್ವೈರ್ಮೆಂಟ್ಗೆ ವಿಡಿಯೋ ಬರಲಿಲ್ಲ ಅಂತಂದ್ರೆ ಫಸ್ಟ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಇವತ್ತು ಚೂಸ್ ಮಾಡಿರೋ ಟಾಪಿಕ್ ಅಥವಾ ಈ ವಿಡಿಯೋದಲ್ಲಿ ಏನು ವಿಷಯ ಅಂತ ಅನ್ನೋದನ್ನು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ, ಬಟ್ ಸ್ಟಿಲ್ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ನಾನು ಯು ಜಿ ಸಿ ಅಥವಾ ಕೊಲಾಬ್ರೇಷನ್ ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ್ಯಂಡ್ ಅದ್ರ ಬಗ್ಗೆ ವಿಡಿಯೋ ಹಾಕಿದ್ಮೇಲೆ ತುಂಬ ಕ್ವಶನ್ಸ್ಗಳು ಬಂದಿದೆ. ಓಕೆನಾ, ಅದ್ರ ಬಗ್ಗೆ ತುಂಬಾ ಕಾಮೆಂಟ್ಸ್ ಮಾಡಿದ್ದಾರೆ ತುಂಬ ಜನ. ಸೊ ಆ ಕಾಮೆಂಟ್ಗಳಿಗೆ ಆನ್ಸರ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಬಟ್ ಆಗೇ ಇರಲಿಲ್ಲ. ಸೊ ಈಗ ಯಾಕೆ ಮಾಡಬಾರ್ದು ಅಂತ ಹೇಳಿ ಸೊ ಅದ್ರ ಬಗ್ಗೆನೇ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಮಾಡೋಣ, ನಿಮ್ಮ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡೋಣ, ಒಂದಷ್ಟು ಕ್ವಶನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ, ನೋಟ್ ಮಾಡಿಕೊಂಡು ಯಾವ್ಯಾವ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂತ. ನಿಮ್ಮ ಕ್ವಶನ್ಸ್ ನೀವೇನಾದರೂ ಅದರಲ್ಲಿ ಕಾಮೆಂಟ್ ಮಾಡಿದರೆ ನಿಮ್ಮ ಕ್ವಶನ್ಸ್ ಇದರಲ್ಲಿ ಇರ್ಬೋದು, ನಿಮಗೂ ಆನ್ಸರ್ ಸಿಗ್ಬೋದು. ಸೊ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಹಾಗೆ ಇದರಿಂದ ನಿಮಗೆ ಯೂಸ್ಫುಲ್ ಆಗ್ಬೋದು. ನೀವು ಆಲ್ರೆಡಿ ಯು ಜಿ ಸಿ ಬಗ್ಗೆ ತಿಳ್ಕೊಂಡಿದ್ರು, ನಾವು ಎಷ್ಟೇ ತಿಳ್ಕೊಂಡ್ರು ಒಂದು ವಿಷಯದ ಬಗ್ಗೆ ಏನಾದರೂ ಒಂದು ಚಿಕ್ಕ ಪುಟ್ಟ ಡೌಟ್ಸ್ ಇದ್ದೇ ಇರುತ್ತೆ. ಓಕೆನಾ, ಸೊ ಈ ಕ್ವಶನ್ಸಲ್ಲಿ ನಿಮ್ಮ ಡೌಟ್ಸು ಇರ್ಬೋದು, ಅದು ನಿಮಗೆ ಕ್ಲಿಯರ್ ಕೂಡ ಆಗ್ಬೋದು. ಸೊ ನೋಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತಲೂ ಕೂಡ. ಓಕೆನಾ, ಫಸ್ಟ್ ಏನಂತಂದರೆ ಮೀಶೋ ಫೈಂಡ್ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಸೊ ಅದನ್ನು ಡಿಲೀಟ್ ಮಾಡಬೇಕಂತ ಕೇಳಿದ್ದಾರೆ. ಖಂಡಿತ ಆ ಥರ ಎಲ್ಲ ಏನೂ ಇಲ್ಲ. ಓಕೆನಾ, ಯಾವುದೇ ಬ್ರ್ಯಾಂಡ್ಗಳು ನಂದು ಯು ಜಿ ಸಿ ಮಾಡ್ತಾ ಇದ್ದೀರಾ ಅಂತಂದರೆ ಬೇರೆ ಯಾವುದೇ ರೀತಿಯ ಆ್ಯಕ್ಟಿವಿಟೀಸ್ ಆ ಪ್ರೊಫೈಲಲ್ಲಿ ಇಟ್ಕೊಳ್ಳೋ ಆಗಿಲ್ಲ ಅಂತ ಯಾವುದೇ ಬ್ರ್ಯಾಂಡ್ ಕೇಳಿಲ್ಲ. ಆ್ಯಂಡ್ ನೀವು ಯು ಜಿ ಸಿ ಮಾಡಿದ ತಕ್ಷಣ ನಿಮ್ಮ ಪರ್ಸ್ನಲ್ ಆಗಿರ್ಬೋದು ಅಥವಾ ನೀವು ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಕಂಟೆಂಟ್ ಮಾಡ್ತಾ ಇರ್ಬೋದು, ಅದೆಲ್ಲದನ್ನು ಡಿಲೀಟ್ ಮಾಡಿ ಅಂತ ಕೂಡ ಯಾವ ಬ್ರ್ಯಾಂಡು ಕೇಳಲ್ಲ. ಓಕೆನಾ, ನೀವು ನನ್ನ ಪ್ರೊಫೈಲ್ನ ಚೆಕ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ನಾನು ಅಫಿಲೇಟಿಂಗ್ ಮಾಡ್ತೀನಿ, ಕಂಟೆಂಟ್ ಮಾಡ್ತೀನಿ, ರೀಲ್ಸ್ನೂ ಮಾಡ್ತೀನಿ, ಜೊತೆನಲ್ಲಿ ಯು ಜಿ ಸಿನ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ನಾವು ಯು ಜಿ ಸಿನ ಮಾಡ್ತಾ ಇದ್ದೀವಿ ಅಂದ ಮಾತ್ರಕ್ಕೆ ಅದನ್ನೆಲ್ಲ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು ಅದೆಲ್ಲ ಡಿಲೀಟ್ ಮಾಡಬೇಕು, ಹೈಡ್ ಮಾಡಬೇಕು, ಈ ಥರ ಎಲ್ಲ ಯಾವುದೂ ಇಲ್ಲ. ಓಕೆನಾ, ಅದ್ರ ಜೊತೆನಲ್ಲೇ ನಾವು ಯು ಜಿ ಸಿನ ಕೂಡ ಮಾಡ್ಬೋದು. ಓಕೆನಾ, ಆ್ಯಂಡ್ ಯಾವುದೇ ಬ್ರ್ಯಾಂಡ್ ಇದಕ್ಕೋಸ್ಕರ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿ ಬರೀ ಯು ಜಿ ಸಿನೇ ಮಾಡಿ ಈ ಥರದ್ದೆಲ್ಲ ಯಾವ ಬ್ರ್ಯಾಂಡು ಕೇಳಲ್ಲ. ಓಕೆನಾ, ಕೆಲವರು ಬಟ್ ಯಾಕೆ ಆ ಥರ ಮಾಡ್ತಾರೆ ಅಂದರೆ ಯು ಜಿ ಸಿನ ಸ್ಟಾರ್ಟ್ ಮಾಡಿದ್ರೆ ಜಸ್ಟ್ ಯು ಜಿ ಸಿ ಮಾತ್ರ ಇರುತ್ತೆ ಅವ್ರ ಪ್ರೊಫೈಲಲ್ಲಿ, ಬೇರೆ ಏನೂ ಇರಲ್ಲ. ಯಾಕೆ ಅಂತ ಅನ್ನೋದಾದರೆ ಸೊ ಅವರಿಗೆ ಅವರ ಪರ್ಸ್ನಲ್ ಅಕೌಂಟ್ನ ಪಬ್ಲಿಕ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇರಲ್ಲ, ಅಥವಾ ಅವರ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಅಥವಾ ಅವರ ಪರ್ಸ್ನಲ್ ವೀಡಿಯೋಸ್ ಜೊತೆ ಅದನ್ನು ಮಿಕ್ಸಪ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇರಲ್ಲ. ಕೆಲವ್ರಿಗೆ ಫೇಸ್ ರಿವೀಲ್ ಮಾಡೋದಕ್ಕೆ ಇಷ್ಟ ಇರಲ್ಲ. ಸೊ ಹಾಗಾಗಿ ಸಪ್ರೇಟ್ ಅಕೌಂಟನ್ನು ಮಾಡಿ ಅದ್ರಲ್ಲಿ ಬರೀ ಯು ಜಿ ಸಿನ ಮಾಡ್ತಾ ಇರ್ತಾರೆ. ಓಕೆನಾ, ಸೊ ಈ ಕ್ವಶನ್ಗೆ ಸಿಂಪಲ್ಲಾಗಿ ಆನ್ಸರ್ ಏನಂತಂದರೆ, ನೀವು ಅಫಿಲೇಟಿಂಗ್ ಆದರೂ ಮಾಡಿ, ಸ್ಮಾಲ್ ಬಿಸ್ನೆಸ್ ಆದರೂ ಮಾಡ್ತಾಯಿರಿ, ನೀವು ಮೇಕಪ್ ಆರ್ಟಿಸ್ಟ್ ಆಗಿರಿ ಅಥವಾ ರೀಲ್ ಮಾಡ್ತಾಯಿರಿ, ಕಂಟೆಂಟ್ ಕ್ರಿಯೇಟರ್ ಆಗಿರಿ, ಏನೇ ಆಗಿದ್ರೂ ಕೂಡ ಅದ್ರ ಜೊತೆನಲ್ಲೇ ನೀವು ಯು ಜಿ ಸಿನ ಮಾಡ್ಬೋದು. ಓಕೆನಾ, ನೀವು ಆ ಇನ್ಫಾರ್ಮೇಷನ್ಸ್ ಎಲ್ಲ ಡಿಲೀಟ್ ಮಾಡಿ ಬರೀ ಯು ಜಿ ಸಿನ ಮಾಡಬೇಕು ಅಂತೆಲ್ಲ ಏನಿಲ್ಲ. ಕ್ಲಿಯರ್? ಓಕೆ, ನೆಕ್ಸ್ಟ್ ಬಂದು ಹೌ ಟು ಗೆಟ್ ಫಾರ್ಮ್ಸ್ ಫಾರ್ ಫಿಲ್ಲಿಂಗ್ ಆರ್ ಯು ಜಿ ಸಿ ಕೊಲಾಬ್ರೇಷನ್ಸ್ ಅಂತ ಕೇಳಿದ್ದಾರೆ. ಸೊ ಯಾವ ರೀತಿ ಫಾರ್ಮ್ಸ್ಗಳನ್ನ ತೊಗೊಳ್ಳೋದು ಅಂತಂದರೆ, ನಾವು ಕೆಲವು ಬ್ರ್ಯಾಂಡ್ಗಳಿಗೆ ಅಪ್ರೋಚ್ ಮಾಡಿದಾಗ ಕೆಲವು ಬ್ರ್ಯಾಂಡೇ ನಮಗೆ ಫಾರ್ಮ್ಸ್ನ ಕೂಡ ಶೇರ್ ಮಾಡ್ತಾರೆ. ಓಕೆನಾ, ಥ್ಯಾಂಕ್ ಯು ಫಾರ್ ರೀಚಿಂಗ್ ಔಟ್ ಅಂತ ಹೇಳಿಬಿಟ್ಟು ಲಿಂಕ್ ಥ್ರೂ ಕಳಿಸಿರ್ತಾರೆ. ಆ ಲಿಂಕ್ನ ಓಪನ್ ಮಾಡಿದ್ರೆ ನಮಗೆ ಫಾರ್ಮ್ ಸಿಗುತ್ತೆ. ಅಲ್ಲಿ ನಾವು ಫಾರ್ಮ್ಸ್ನ ಫಿಲ್ ಮಾಡ್ಬೋದು. ಆ ಫಾರ್ಮ್ಸಲ್ಲಿ ಏನೇನು ಕೇಳ್ಬೋದು ಅಂತ ಅಂದರೆ, ನಮ್ಮ ಡೀಟೇಲ್ಸ್ ಲೈಕ್ ನೇಮ್, ಮೇಲ್ ಐ ಡಿ, ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರ್ಬೋದು, ಅದರಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಅಥವಾ ಬೇರೆ ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಇದೆ ಅದರಲ್ಲಿ ಎಷ್ಟು ಜನ ಫಾಲೋವರ್ಸ್ ಇರ್ಬೋದು, ನಿಮ್ಮ ಬೆಸ್ಟ್ ವರ್ಕ್ ಏನು, ಈ ರೀತಿ ಕೇಳಿರ್ತಾರೆ. ನಮ್ಮ ಅಡ್ರೆಸ್ ಪ್ರತಿಯೊಂದು. ಈಗ ಒಂದು ಪ್ರಾಡಕ್ಟ್ನ ನಿಮಗೆ ಕೊಲಾಬ್ರೇಷನ್ ಕೊಡೋದಕ್ಕೆ ಹಾಗೆ ಕಳಿಸೋದಕ್ಕೆ ಏನು ಇನ್ಫಾರ್ಮೇಷನ್ ಬೇಕು ಅಷ್ಟನ್ನು ಆ ಫಾರ್ಮ್ಸಲ್ಲಿ ಕೇಳಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಹೌ ಟು ಕಾಂಟ್ಯಾಕ್ಟ್ ಬ್ರ್ಯಾಂಡ್.
ಬ್ರ್ಯಾಂಡ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೇಳಿದರೆ, ಬ್ರ್ಯಾಂಡ್ನ ನಾವು ಇನ್ಸ್ಟಾಗ್ರಾಮ್ ಥ್ರೂ ಆಗಿರ್ಬೋದು ಅಥವಾ ಮೇಲ್ ಥ್ರೂ ಆಗಿರ್ಬೋದು, ಅಥವಾ ಕೆಲವೊಂದು ಏಜೆನ್ಸಿಗಳು ಇರುತ್ತೆ ಓಕೆನಾ. ಇನ್ಸ್ಟಾಗ್ರಾಮಲ್ಲೆಲ್ಲ ಕೆಲವೊಂದಷ್ಟು ಏಜೆನ್ಸಿದು ಪೇಜ್ಗಳಿರುತ್ತೆ, ಅವರ ಥ್ರೂ ಕೂಡ ನಾವು ಬ್ರ್ಯಾಂಡ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ತುಂಬ ಬ್ರ್ಯಾಂಡ್ಗಳು ಅಪ್ರೋಚ್ ಮಾಡ್ತಾರೆ ನಮ್ಮನ್ನೇನೆ. ಸೊ ನಾವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಮೇಲಲ್ಲಿ ಅವರ ಒಂದು ಪೇಜ್ಗಳಿಗೆ, ಬ್ರ್ಯಾಂಡ್ ಏನು ಪೇಜ್ಗಳಿರುತ್ತಲ್ವ ಆ ಪೇಜ್ಗಳಿಗೆ ನಾವು ಅಪ್ರೋಚ್ ಮಾಡಿದ್ರೆ ಅವ್ರಿಗೆ ನಮ್ಮ ಪ್ರೊಫೈಲ್ ಅಪ್ರೂವ್ ಅಂತ ಅನಿಸಿದ್ರೆ ಅವ್ರು ನಮಗೆ ಕೊಲಾಬ್ರೇಷನ್ಸ್ಗಳನ್ನ ಕೊಡ್ತಾರೆ ಓಕೆನಾ. ಸೊ ಮೇಲಲ್ಲಿ ನಾವು ಮೇಲ್ ಮಾಡ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಹತ್ರ ಅಪ್ರೋಚ್ ಮಾಡ್ಬೋದು. ಲೈಕ್ ನಾನೊಂದು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಇದ್ದೀನಿ, ಒಳ್ಳೆ ಹೈ ಕ್ವಾಲಿಟೀಸ್ ವೀಡಿಯೋಸ್ಗಳನ್ನ ಮಾಡ್ತೀನಿ ಅಂತ ಹೇಳಿ ಅಪ್ರೋಚ್ ಮಾಡ್ಬೋದು. ನೆಕ್ಸ್ಟ್ ಮ್ಯಾಮ್, UGC ಬ್ರ್ಯಾಂಡ್ ಕೊಲಾಬ್ರೇಷನ್ ಹೇಗೆ ಸಿಗುತ್ತೆ, ನಾವು ವಿಡಿಯೋ ಮಾಡಿ ಹೇಗೆ ಕಳಿಸ್ಬೇಕು ಬ್ರ್ಯಾಂಡ್ ಅವರಿಗೆ ಅಂತ. ಸೊ ಬ್ರ್ಯಾಂಡ್ ಕಡೆಯಿಂದ ನಮಗೆ UGC ಕೊಲಾಬ್ರೇಷನ್ಸ್ಗಳು ಸಿಗುತ್ತೆ. ಹೇಗೆ ಅಂತ ಅಂದರೆ, ನಾವು UGCಗೆ ಅಂತ ಒಂದಷ್ಟು ಪ್ರಿಪ್ರೇಷನ್ಸ್ಗಳನ್ನ ಆಗಬೇಕಾಗುತ್ತೆ. ಬಿಕಾಸ್ ಯಾವ ಬ್ರ್ಯಾಂಡಿಗೂ ಗೊತ್ತಿರಲ್ಲ ನಾವು UGC ಕ್ರಿಯೇಟರ್ ಆಗೋದಕ್ಕೆ ಹೊರಟಿದ್ದೀವಿ ಅಂತ. ಅದಕ್ಕೆ ಮುಂಚೆ ಒಂದಷ್ಟು ಬೇಸಿಕ್ ಪ್ರಿಪ್ರೇಷನ್ಸ್ಗಳಿರುತ್ತೆ. ಅದನ್ನೆಲ್ಲ ಮಾಡಿಕೊಂಡು ನಾವು ಬ್ರ್ಯಾಂಡ್ಗಳಿಗೆ ಅಪ್ರೋಚ್ ಮಾಡಿದಾಗ ನಮ್ಮ ಪ್ರೊಫೈಲ್ ಅವ್ರಿಗೆ ಓಕೆ ಅನಿಸಿ ಅವ್ರು ನಮಗೆ ಕೊಲಾಬ್ರೇಷನ್ಸ್ನ ಕೊಟ್ಟರೆ ನಾವಲ್ಲಿ ವೀಡಿಯೋನ ಮಾಡ್ತೀವಿ, ಅವರ ವೀಡಿಯೋನ. ಸೊ ಅವ್ರಿಗೆ ಹೇಗೆ ಕಳಿಸ್ತೀವಿ ಅಂತ ಅಂದರೆ, ಈಗ ನಮಗೆ ಏನು ಅವ್ರ ಕಡೆಯಿಂದ ಅಪ್ರೋಚ್ ಯಾವ ಥರ ಬಂದಿರುತ್ತೆ, ಲೈಕ್ ವಾಟ್ಸಪ್ಪಲ್ಲಾದರೂ ಬಂದಿರ್ಬೋದು, ಇನ್ಸ್ಟಾಗ್ರಾಮಲ್ಲಾದರೂ ಬಂದಿರ್ಬೋದು, ಅಥವಾ ಮೇಲಲ್ಲಾದರೂ ಬಂದಿರ್ಬೋದು ಓಕೆನಾ. 3 ಕಡೆನೂ ನಮಗೆ ಅಪ್ರೋಚ್ಗಳು ಬರುತ್ತೆ. ಸೊ ಈಗ ನಿಮಗೆ ಇನ್ಸ್ಟಾಗ್ರಾಮ್ ಥ್ರೂ ಯಾರೋ ಕಾಂಟ್ಯಾಕ್ಟ್ ಮಾಡಿರ್ತಾರೆ, ಅಥವಾ ನೀವೇ ಆ ಬ್ರ್ಯಾಂಡನ್ನು ಕಾಂಟ್ಯಾಕ್ಟ್ ಮಾಡಿರ್ತೀರಾ ಅಂತ ಅಂದ್ಕೊಂಡ್ರೆ, ಅಲ್ಲಿ ಅಫ್ಕೋರ್ಸ್ ನೀವು ನಂಬರ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತೀರಾ ಓಕೆನಾ. ಬಿಕಾಸ್ ಪ್ರತಿಯೊಂದನ್ನು ನಾವು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡೋಕ್ಕಾಗಲ್ಲ, ಅಲ್ಲಿ ಅಷ್ಟು ಕಂಫರ್ಟ್ ಕೂಡ ಇಲ್ಲ. ಸೊ ವಾಟ್ಸಪ್ ಥ್ರೂನೇ ನಾವು ನೆಕ್ಸ್ಟ್ ಕಾನ್ವರ್ಸೇಷನ್ ನಮ್ಮದು ಕಂಟಿನ್ಯೂ ಆಗೋದು. ಸೊ ನಮಗೆ ಯಾರು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಅಥವಾ ಯಾರು ಆ ಒಂದು ಕೊಲಾಬ್ರೇಷನ್ನ ಕೊಟ್ಟಿರ್ತಾರೆ, ನಾವು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಮುಂಚೆ ಅವರಿಗೆ ವಿಡಿಯೋನ ಶೇರ್ ಮಾಡ್ತೀವಿ, ಈ ವಿಡಿಯೋ ಓಕೆ ಇದೆಯಾ ಅಥವಾ ಏನಾದರೂ ಚೇಂಜ್ ಮಾಡಬೇಕಂತ ಹೇಳಿ. ಸೊ ಅವರು ನಮಗೆ ಏನಾದರೂ ಚೇಂಜಸ್ ಇದ್ದರೆ ಹೇಳ್ತಾರೆ, ಹೇಳ್ಬಿಟ್ಟು ನಾವು ಅವರು ಓಕೆ ಅಂತಂದರೆ ನಾವು ವಿಡಿಯೋನ ನಮ್ಮ ಪ್ರೊಫೈಲಲ್ಲಿ ಅಪ್ಲೋಡ್ ಮಾಡ್ಕೋಬೋದು ಓಕೆನಾ. ಓಕೆ, ಇಲ್ಲಿ ಯಾರೊಬ್ರು ಕೇಳಿದ್ದಾರೆ, ಐ ಹ್ಯಾವ್ 0 ಪೋಸ್ಟ್, ಐ ಅಪ್ರೋಚ್ಡ್ ಬ್ರ್ಯಾಂಡ್ ವಿಲ್ ದೇ ರಿಪ್ಲೈ ಮೀ ಅಂತ. ಅಂದರೆ ನಂದು 0 ಪೋಸ್ಟ್ ಇದೆ, ಬಟ್ ನಾನು ಅಪ್ರೋಚ್ ಮಾಡಿದ್ರೆ ಬ್ರ್ಯಾಂಡು ರಿಪ್ಲೈ ಮಾಡ್ತಾರಾ ಅಂತ ನನಗಂತೂ ಡೌಟು. ಯಾಕೆ ಅಂತ ಅಂದರೆ, ಈಗ ಒಂದು UGC ಅಂತಲೇ ಅಲ್ಲ, ಬೇರೆ ಯಾವುದೇ ಒಂದು ಕೆಲಸ ಅಂತ ತೊಗೊಂಡ್ರು ಒಂದು ನಮ್ಮ ರೆಸ್ಯೂಮ್ನ ನೋಡ್ತಾರೆ, ಇಲ್ಲ ನಮ್ಮ ವರ್ಕ್ನ ನೋಡ್ತಾರೆ ಓಕೆನಾ. ರೆಸ್ಯೂಮ್ ಅಂದರೆ ಅಫ್ಕೋರ್ಸ್ ಅಲ್ಲಿ ನೀವು ಏನತ್ರಲ್ಲೆಲ್ಲ ಇದ್ದೀರಾ ಅಥವಾ ಏನೆಲ್ಲ ಮಾಡಿದ್ದೀರಾ, ನಿಮ್ಮ ಎಜುಕೇಷನ್ ಆಗಿರ್ಬೋದು, ಕ್ವಾಲಿಫಿಕೇಷನ್ ಆಗಿರ್ಬೋದು, ಅಥವಾ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್, ಪ್ರತಿಯೊಂದು ಅದರಲ್ಲಿರುತ್ತೆ. ಅದನ್ನು ನೋಡಿ ಆದರೂ ನಿಮಗೆ ಕೊಡ್ತಾರೆ ಅಲ್ವಾ. ಅದೇ ರೀತಿ UGCನೂ ಅಷ್ಟೇ. ಅಟ್ಲೀಸ್ಟ್ 0 ಪೋಸ್ಟ್ ಅನ್ನೋದಕ್ಕಿಂತ 1 or 2 ವೀಡಿಯೋಸ್ ನೀವು UGCಗೆ ರಿಲೇಟೆಡ್ ವೀಡಿಯೋಸ್ನ ಹಾಕಿ ಆಮೇಲೆ ಅಪ್ರೋಚ್ನ ಮಾಡಿ ಬ್ರ್ಯಾಂಡ್ನ. ಯಾಕೆ ಅಂತಲೇ ನಿಮ್ಮ ವರ್ಕೇ ನೋಡದೆ, ಅವರು ಏನೂ ನೋಡಿಲ್ಲ, ನಿಮ್ಮ ವರ್ಕ್ ಹೇಗೆ ಮಾಡಿರ್ತೀರಾ ಗೊತ್ತಿಲ್ಲ, ನೀವು ಯಾವುದೇ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡಿರಲ್ಲ. 0 ಪೋಸ್ಟ್ ಆದಮೇಲೆ ಅಫ್ಕೋರ್ಸ್ ನೀವು ಯಾವ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡಿರಲ್ಲ ಅಲ್ವಾ. ಆ್ಯಂಡ್ ನಿಮ್ಮ ವರ್ಕ್ ಕೂಡ ಅಲ್ಲಿ ಅವ್ರಿಗೆ ಕಾಣಿಸ್ತಿಲ್ಲ ಅಂತ ಅಂದರೆ ಯಾವ ಗ್ಯಾರಂಟಿ ಮೇಲೆ ನಿಮಗೆ ಕೊಡ್ತಾರೆ? ಬಿಕಾಸ್ ಅವರೊಂದು ಪ್ರಾಡಕ್ಟ್ನ ಕೊಡ್ತಾರೆ ಅಂತ ಅಂದರೆ ಅವ್ರ ಇಂಟೆನ್ಷನ್ ಏನು, ಒಂದಷ್ಟು ಜನಕ್ಕೆ ರೀಚ್ ಆಗಬೇಕು, ಜೊತೆಗೆ ನೀವು ಅಷ್ಟೇ ಹೈ ಕ್ವಾಲಿಟಿ ವೀಡಿಯೋನ ಮಾಡಿರಬೇಕು. ನಿಮಗೆ ಈಗ ವಿಡಿಯೋ ಬರುತ್ತಾ ಇಲ್ವಾ ಗೊತ್ತಿಲ್ಲ, ನೀವು ಯಾವ ರೀತಿ ವಿಡಿಯೋ ಮಾಡ್ತಿರೋ ಗೊತ್ತಿಲ್ಲ, ನೀವು ಯಾವ ರೀತಿ ಪ್ರಮೋಷನ್ ಮಾಡ್ತಿರೋ ಗೊತ್ತಿಲ್ಲ, ನಿಮ್ಮ ಬಗ್ಗೆ 0 ನಾಲೆಡ್ಜ್ನ ಇಟ್ಕೊಂಡು ಅವರು ಯಾವ ಬೇಸ್ ಮೇಲೆ ನಿಮಗೆ ಕೊಲಾಬ್ರೇಷನ್ಗಳನ್ನ ಕೊಡೋದಕ್ಕೆ ಸಾಧ್ಯ ಅಲ್ವಾ. ಸೊ ಹಾಗಾಗಿ ಅಟ್ಲೀಸ್ಟ್ ನಿಮ್ಮ ಹತ್ರ ಓನ್ ಪ್ರಾಡಕ್ಟ್ಸ್ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು 1 or 2 ವೀಡಿಯೋಸ್ UGC ಸ್ಟೈಲಲ್ಲಿ ಮಾಡಿ. ನೀವು ಅದಕ್ಕಿಂತ ಜಾಸ್ತಿ ಪೋಸ್ಟ್ ಮಾಡೋದು ಬೇಡ. 1 or 2 ವೀಡಿಯೋಸ್ನಾದರೂ ಇಟ್ಕೊಂಡು ನೀವು ಬ್ರ್ಯಾಂಡಿಗೆ ಅಪ್ರೋಚ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತಾರೆ. ಓಕೆ, ಅವರ ರಿಕ್ವೈರ್ಮೆಂಟ್ಗೆ ವಿಡಿಯೋ ಬರಲಿಲ್ಲ ಅಂದರೆ ಅಂತ ಒಬ್ಬರು ಕೇಳಿದ್ದಾರೆ. ಅವರ ರಿಕ್ವೈರ್ಮೆಂಟ್ಗೆ ವಿಡಿಯೋ ಬರಲಿಲ್ಲ ಅಂತಂದರೆ ಅವರು ಕರೆಕ್ಷನ್ಸ್ ಮಾಡ್ತಾರೆ ಓಕೆನಾ. ಸೊ ನಾನು ಆಲ್ರೆಡಿ ಒಂದು ಲಾಸ್ಟ್ ಕ್ವಶನ್ಸಲ್ಲೇ ಹೇಳಿದಾಗೆ, ಈಗ ನಾವು ವಿಡಿಯೋ ರೆಡಿ ಆದಮೇಲೆ ಬ್ರ್ಯಾಂಡಿಗೆ ಶೇರ್ ಮಾಡ್ತೀವಿ ಓಕೆನಾ. ಆ ಬ್ರ್ಯಾಂಡಿಗೆ ಶೇರ್ ಮಾಡ್ತೀವಿ. ಸೊ ಅವರು ಏನು ಕರೆಕ್ಟ್ ಇದೆ ಕರೆಕ್ಟ್ ಇಲ್ಲ ಹೇಳ್ತಾರೆ, ನಾವು ಅದನ್ನು ಕರೆಕ್ಷನ್ ಮಾಡ್ಕೋಬೇಕು. ಸೊ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಲ್ಲಿವರೆಗೂ ಫಸ್ಟೇ ನಾವು ಎಫರ್ಟ್ ಆಗಬೇಕು ಓಕೆನಾ. ಅವರು ಏನೇನೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನೆಲ್ಲ ಫಸ್ಟ್ ನಾವು ಅರ್ಥ ಮಾಡಿಕೊಂಡು ಅಟ್ಲೀಸ್ಟ್ 100% ಅಲ್ಲ ಅಂದರೆ ಒಂದು 80% ಆದರೂ ರೀಚ್ ಆಗೋಕ್ಕೆ ಟ್ರೈ ಮಾಡಿರ್ಬೇಕು ನಾವು ಓಕೆನಾ. ಇನ್ನು 20% ಏನಾದರೂ ಮಿಸ್ಟೇಕ್ಸ್ ಇದೆಯಾ ಅವ್ರು ಹೇಳ್ತಾರೆ ಓಕೆನಾ.
ಇದು ಈ ರೀತಿ ಬರಬೇಕಿತ್ತು, ಇದು ಈ ರೀತಿ ಆಗಬೇಕಿತ್ತು ಅಂತ. ಸೊ ಅದನ್ನು ನಾವು ಮತ್ತೆ ಕರೆಕ್ಷನ್ ಮಾಡ್ಕೊಬೋದು. ಓಕೆನಾ, ಕರೆಕ್ಷನ್ ಮಾಡಿ ಅವರಿಗೆ ಶೇರ್ ಮಾಡಿದ್ರೆ ಅವರು ಅದು ಕರೆಕ್ಟಾಗಿದೆಯಾ ಹೇಳ್ತಾರೆ. ಮತ್ತೆ ಏನಾದರೂ ಮಿಸ್ಟೇಕ್ ಆಗಿರುತ್ತಾ ಮತ್ತೆ ಹೇಳ್ತಾರೆ, ಇದು ತಪ್ಪಾಗಿದೆ. ಈಗ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರು ಅವ್ರು ರೌಂಡ್ ಮಾಡಿ ಕಳಿಸಿರ್ತಾರೆ, ಇದರಲ್ಲಿ ಸ್ಪೆಲ್ಲಿಂಗ್ ಹೋಗಿದೆ ಅಥವಾ ಇಲ್ಲೇನೋ ಸರಿ ಇಲ್ಲ, ಅವರ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದರ ತಕ್ಕಾಗಿ ನಾವು ಮತ್ತೆ ಎಡಿಟ್ ಮಾಡಿ ನಾವು ಪೋಸ್ಟ್ ಮಾಡ್ಬೋದು. ಓಕೆನಾ, ಸೊ ಈಗ ಒಂದು ವಿಡಿಯೋ ಕಳಿಸಿರ್ತೀರಾ, ಅದು ಅವ್ರ ರಿಕ್ವೈರ್ಮೆಂಟ್ಗೆ ತಕ್ಕಂಗೆ ಇರಲ್ಲ, ಅಂದಿದ ತಕ್ಷಣ ನಿಮ್ಮ ವಿಡಿಯೋ ಚೆನ್ನಾಗಿಲ್ಲ, ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ, ಆ ಥರ ಎಲ್ಲ ಏನಿಲ್ಲ. ಆ್ಯಂಡ್ ಆ ಥರ ಮಾಡೋ ಥರ ನಾವು ಮಾಡ್ಕೋಬಾರ್ದು. ನಾವೇನು ಮಾಡ್ತಾ ಇದ್ದೀವೋ ಅದನ್ನು ನಾವು 100% ನಮ್ಮ ಕಡೆಯಿಂದ ಎಫರ್ಟ್ ಹಾಕಿದ್ರೆ 100 ಅಂದರೆ 80% ಆದರೂ ಅದು ಬರಲೇಬೇಕಲ್ವಾ. ಸೊ 80% ಬಂದಮೇಲೆ ಒಂದು 20% ಅವ್ರು ಕರೆಕ್ಷನ್ ಮಾಡೇ ಮಾಡ್ತಾರೆ. ಸೊ ಅವರ ರಿಕ್ವೈರ್ಮೆಂಟ್ಗೆ ಆಲ್ಮೋಸ್ಟ್ ರೀಚ್ ಆಗ್ತೀವಿ. ಸೊ ರೀಚ್ ಆಗಲಿಲ್ಲ ಅಂದಿದ ತಕ್ಷಣ ರಿಜೆಕ್ಟ್ ಅಂತ ಎಲ್ಲ ಹೇಳಲ್ಲ, ರೀಚ್ ಮಾಡಿಸ್ತಾರೆ ಅವರಾದ್ರೂ. ಓಕೆನಾ. ಓಕೆ, ಗಿಫ್ಟೆಡ್ ಕೊಲಾಬ್ರೇಷನ್ಗೆ ಅಮೌಂಟ್ ಕೊಡಲ್ವಾ? ಸೊ ನೆಕ್ಸ್ಟ್ ಬಂದು ಗಿಫ್ಟೆಡ್ ಕೊಲಾಬ್ರೇಷನ್ಗೆ ಅಮೌಂಟ್ ಕೊಡಲ್ವಾ ಅಂತ ಕೇಳಿದ್ದಾರೆ. ಗಿಫ್ಟೆಡ್ ಕೊಲಾಬ್ರೇಷನ್ನಲ್ಲಿ ನಿಮಗೆ ಫ್ರೀಯಾಗಿ ಪ್ರಾಡಕ್ಟ್ನ ಕೊಡ್ತಾ ಇದ್ದಾರೆ, ಅದು ಯಾವುದೇ ರಿಕ್ವೈರ್ಮೆಂಟ್ ಇಲ್ಲದೆ. ಅದರಲ್ಲೂ ನೀವು ಪೇಮೆಂಟ್ ಬೇರೆ ಕೇಳ್ತಾ ಇದ್ದೀರಾ, ಇದು ಸ್ವಲ್ಪ ಹೈ ಎಕ್ಸ್ಪೆಕ್ಟೇಷನ್ ಆಯಿತು ಅಂತ ಅನಿಸುತ್ತೆ ನಿಮ್ಮದು. ಸೊ ಇಲ್ಲ, ಗಿಫ್ಟೆಡ್ ಕೊಲಾಬ್ರೇಷನ್ಗೆ ಯಾವುದೇ ರೀತಿ ಪೇಮೆಂಟ್ ಇರಲ್ಲ, ಬಿಕಾಸ್ ಅವ್ರು ಯಾವುದೇ ರಿಕ್ವೈರ್ಮೆಂಟ್ ಇಲ್ಲದೆ ಫ್ರೀಯಾಗಿ ಪ್ರಾಡಕ್ಟ್ನ ಕೊಟ್ಟಿರ್ತಾರಲ್ವ. ಸೊ ಅದ್ರ ಜೊತೆಗೆ ಅಮೌಂಟನ್ನು ಕೊಡ್ತಾರಾ? ಖಂಡಿತ ಇಲ್ಲ. ಓಕೆನಾ, ಗಿಫ್ಟೆಡ್ ಕೊಲಾಬ್ರೇಷನ್ಗೆ ಯಾವುದೇ ರೀತಿ ಪೇಮೆಂಟ್ ಕೊಡಲ್ಲ. ಓಕೆ, ಸೊ ನೆಕ್ಸ್ಟು ಸಿಸ್ಟರ್, ನೀವು ಪೇಡ್ ಕೊಲಾಬ್ರೇಷನ್ಗೆ ನೀವೆಷ್ಟು ಅಮೌಂಟ್ ಕೇಳ್ತೀರಾ ಅಂತ ಕೇಳಿದ್ದಾರೆ. ಸೊ ಇದೆಲ್ಲ ಡಿಪೆಂಡ್ಸ್. ಓಕೆನಾ, ಎಕ್ಸಾಕ್ಟಾಗಿ ನಾನು ಯಾವುದೇ ಕೊಲಾಬ್ರೇಷನ್ ಬಂದರೂ ಡೈರೆಕ್ಟ್ 5K ಕೇಳ್ತೀನಿ, ಡೈರೆಕ್ಟ್ 10K ಕೇಳ್ತೀನಿ, ಡೈರೆಕ್ಟ್ 2K ಕೇಳ್ತೀನಿ, ಆ ಥರ ಅಲ್ಲ. ಬ್ರ್ಯಾಂಡ್ ರಿಕ್ವೈರ್ಮೆಂಟ್ ಹೇಗಿರುತ್ತೆ, ನನ್ನ ಎಫರ್ಟ್ ಎಷ್ಟಿರುತ್ತೆ, ಅದ್ರ ಮೇಲೆ ನಮ್ಮ ಪೇಮೆಂಟ್ಗಳು ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಇನ್ನೂ ಒಂದು ಬ್ರ್ಯಾಂಡ್ಗಳ ಬಜೆಟ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಓಕೆನಾ, ಯೂಶ್ವಲಿ ತುಂಬ ಬ್ರ್ಯಾಂಡ್ಸು ಅದು ಪೇಮೆಂಟ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ಇಷ್ಟೇ ಪೇಮೆಂಟ್ ಅಂತ. ಓಕೆನಾ, ನಿಮ್ಮದು ಎಷ್ಟಾದರೂ ಫಾಲೋವರ್ಸ್ ಇರಲಿ, 0 ಫಾಲೋವರ್ಸ್ ಆದರೂ ಇರಲಿ, 10K ಫಾಲೋವರ್ಸ್ ಆದರೂ ಇರಲಿ, ಇಷ್ಟೇ ಪೇಮೆಂಟ್ ಅಂತ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಇನ್ನು ಕೆಲವೊಂದಷ್ಟು ಬ್ರ್ಯಾಂಡ್ಗಳು 0ಇಂದ 1Kಗೆ ಒಂದಿಷ್ಟು ಪೇಮೆಂಟ್ ಆದರೆ 1Kಯಿಂದ 10Kಗೆ ಒಂದಿಷ್ಟು ಪೇಮೆಂಟ್ ಅಂತ ಕೂಡ ಅದನ್ನು ಡಿವೈಡ್ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ನಮಗೆ ಆಪ್ಷನ್ ಕೊಟ್ಟರೆ ಅವರ ರಿಕ್ವೈರ್ಮೆಂಟ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ, ಸಿಂಪಲ್ ಆಗಿ ಹೇಳೋದಾದರೆ, ಈಗ ಎಕ್ಸ್ಟ್ರಾ ಯೂಟ್ಯೂಬಲ್ಲಿ ಹಾಕಬೇಕು, ಫೇಸ್ಬುಕ್ಕಲ್ಲಿ ಹಾಕಬೇಕು ಅಥವಾ ಸ್ನ್ಯಾಪ್ಚಾಟಲ್ಲಿ ಹಾಕಬೇಕು, ಈ ಥರ ಎಲ್ಲ ಯಾವುದೂ ಇಲ್ಲ. ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಒಂದು ವಿಡಿಯೋ ಹಾಕಬೇಕಾಗಿರುತ್ತೆ, ಅದನ್ನೇ ಸ್ಟೋರಿಗೊಂದು ರೀಶೇರ್ ಮಾಡಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ಆ್ಯಡ್ಸ್ ರೈಟ್ಸ್ ಇರಲ್ಲ. ಆ್ಯಂಡ್ ವಿಡಿಯೋನ ನಾವು ಅಪ್ಲೋಡ್ ಮಾಡೋದಕ್ಕೂ ತುಂಬ ಇರುತ್ತೆ, ವಿಡಿಯೋ ಮಾಡೋದಕ್ಕೂ, ಕೊಲಾಬ್ರೇಷನ್ಸ್ಗಳನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ಈ ಥರ ಆ್ಯಡ್ಸ್ ಹಾಕಬೇಕು, ಈ ಥರದ್ದೆಲ್ಲ ಇರುತ್ತೆ. ಆ್ಯಡ್ಸ್ ಎಲ್ಲ ಹಾಕೋಕೆ ಹೋದರೆ ಜಾಸ್ತಿ ಪೇಮೆಂಟ್ ಇರುತ್ತೆ. ಓಕೆನಾ, ಸೊ ಯಾವುದೇ ಆ್ಯಡ್ಸ್ ಇಲ್ಲ, ಜಸ್ಟ್ ಒಂದು ನಾನ್ ಕೊಲಾಬ್. ಓಕೆನಾ, ಇದು ಒಂದು ನಾನ್ ಕೊಲಾಬ್ ಆಗಿರುತ್ತೆ, ಒಂದು ನಾರ್ಮಲ್ ಒಂದು ಪ್ರಮೋಷನ್ ವಿಡಿಯೋ, ಅದನ್ನೇ ಮತ್ತೆ ಸ್ಟೋರಿಗೆ ರೀಶೇರ್ ಅಂದರೆ ನೀವು ಒಂದು 2Kವರೆಗೂ ಕೇಳ್ಬೋದು. ಓಕೆನಾ, ಒಂದೇ ವಿಡಿಯೋ ಅದಕ್ಕೆ ನೀವು 2Kವರೆಗೂ ಕೇಳ್ಬೋದು. ಆ್ಯಡ್ಸ್ ರನ್ ಮಾಡಲ್ಲ, ಏನೂ ಇಲ್ಲ. ಓಕೆನಾ, ಆ್ಯಡ್ಸ್ ಎಲ್ಲ ರನ್ ಮಾಡಿದ್ರೆ ಅದಕ್ಕೆ ಜಾಸ್ತಿ ಪೇಮೆಂಟ್ ಕೇಳ್ಬೋದು, ಬಿಕಾಸ್ 1 ಮಂತ್ ಆ್ಯಡ್ಸ್ ರನ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಕೇಳಿದರೆ UGC ಕ್ರಿಯೇಟರ್ ಅಂತ ತೋರಿಸ್ಕೊಳ್ದೆ ಮಾಡ್ಬೋದಾ ಅಂತ. ಇಲ್ಲ, ನೀವು UGC ಕ್ರಿಯೇಟರ್ ಅಂತ ತೋರಿಸ್ಕೊಂಡಿಲ್ಲ ಅಂತಂದರೆ ನೀವು UGC ಕ್ರಿಯೇಟರ್ ಅಂತ ಯಾರಿಗೆ ಗೊತ್ತಾಗುತ್ತೆ ಅಲ್ವಾ. ಈಗ ನಾವೇನಾದರೂ ಒಂದು ವರ್ಕ್ ಮಾಡ್ತೀವಿ ಅಂದರೆ ಆ ವರ್ಕ್ ನಮ್ಮ ಐಡೆಂಟಿಟಿ ಆಗಿರುತ್ತೆ, ಅದನ್ನೇ ತೋರಿಸ್ಕೊಳ್ದೆ ನಾವು ಮಾಡೋಕ್ಕಾಗಲ್ಲ, ನನ್ನ ಪ್ರಕಾರ ಆಗಲ್ಲ. ಬಿಕಾಸ್ ನಾವು UGC ಕ್ರಿಯೇಟರ್ ಅಂದರೆ ನಾವು ಎಲ್ಲಾದರೂ ಒಂದು ಕಡೆ ನಾವು ಮೆನ್ಷನ್ ಮಾಡ್ಕೊಳ್ಳೇಬೇಕು, ನಾವು UGC ಕ್ರಿಯೇಟರ್ ಅಂತ, ಒಂದು ನಮ್ಮ ವಿಡಿಯೋಗಳಲ್ಲಿ, ನಮ್ಮ ಬಯೋದಲ್ಲಿ, ಪ್ರತಿಯೊಂದು ಕಡೆನೂ. ಇನ್ನು ಫೇಸ್ ತೋರಿಸ್ದಿರ ಮಾಡ್ಬೋದು. ಓಕೆನಾ, UGC ಕ್ರಿಯೇಟರ್ ಆಗಿನೇ ಮಾಡಬೇಕು ಅಂತಂದರೆ UGCನ ಮಾಡಿಕೊಂಡು ಬಟ್ ವಿತೌಟ್ ಫೇಸ್ ಮಾಡ್ಬೋದು. ಫೇಸ್ ತೋರಿಸ್ತೀರಾ ಫೇಸ್ಲೆಸ್ ಆಗಿ UGC ಕ್ರಿಯೇಟರ್ ಆಗಿ ನೀವು ಮಾಡ್ಬೋದು. UGC ಕ್ರಿಯೇಟರ್ ಅಂತಾನೆ ತೋರಿಸ್ಕೊಳ್ಳದೆ ಮಾಡೋದಕ್ಕಾಗಲ್ಲ. ನೀವು UGC ಕ್ರಿಯೇಟರ್ ಅಂತ ತೋರಿಸಿಲ್ಲ ಅಂತ ಅಂದರೆ ಯಾವ ಬ್ರ್ಯಾಂಡ್ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ, ಅಥವಾ ನೀವೇ ಅಪ್ರೋಚ್ ಮಾಡಿದ್ರು ಯಾವ ಬ್ರ್ಯಾಂಡ್ ಆಕ್ಸೆಪ್ಟ್ ಮಾಡ್ತಾರೆ, ಅದು ಯಾವ ಬೇಸಿಸ್ ಮೇಲೆ ಆಕ್ಸೆಪ್ಟ್ ಮಾಡ್ತಾರೆ. ನೀವು UGC ಕ್ರಿಯೇಟರ್ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ ಅಂದರೆ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅಲ್ವಾ. ಸೊ ನಾವು UGC ಕ್ರಿಯೇಟರ್ ಅನ್ನೋದು ಅದೊಂದು ಐಡೆಂಟಿಟಿ ಇರುತ್ತೆ, ಅದು ನಮ್ಮ ಒಂಥರ ಈ ID ಕಾರ್ಡ್ ಥರ. ನಾವು ಎಲ್ಲ ಕಡೆ ನಾವು UGC ಕ್ರಿಯೇಟರ್ ಆದರೆ UGC ಕ್ರಿಯೇಟರ್ ಅಂತ ನಾವು ಮೆನ್ಷನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಓಕೆನಾ, ವಿತೌಟ್ ಮೆನ್ಷನ್ ಯಾವುದೇ ರೀತಿ UGC ಕ್ರಿಯೇಟರ್ ಅಂತ
ತೋರಿಸ್ದಿರಾ ನಾವು ಈ ವಿಡಿಯೋನ UGC ಜರ್ನಿನ ಮಾಡೋಕ್ಕಾಗಲ್ಲ. ಬಟ್ ವಿತೌಟ್ ಫೇಸ್ ಮಾಡ್ಬೋದು. ಮೇ ಬಿ ನೀವು ಆ ಥರ ಕೇಳ್ತಿರ್ಬೋದೇನೋ ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫೇಸ್ ತೋರಿಸ್ತೀರಾ UGCನ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಕ್ವಶನ್, ಇಂದ ಮಾಡಿದ್ರೆ ನಡೆಯುತ್ತಾ ಅಂತ ಕೇಳಿದ್ದಾರೆ. ನಡಿಬಹುದೇನೋ, ಬಟ್ ಬರೀ ಥ್ರೂನೇ ಮಾಡ್ತೀವಿ ಅಂತ ಅಂದರೆ ನಡೆಯಲ್ಲ. ಬಿಕಾಸ್ ಬ್ರ್ಯಾಂಡು ನ್ಯಾಚುರಲ್ ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಲ್ವಾ. ಬಿಕಾಸ್ ಈಗ ನಾನು ಅಟ್ಲೀಸ್ಟ್ ತುಂಬ ಜನಕ್ಕಲ್ಲ ಅಂತ ಅಂದರೂ ಒಂದು 10 ಜನಕ್ಕೆ ಗೊತ್ತಿರ್ತೀನಿ ಅಲ್ವಾ. ಸೊ ನಾನು ಯೂಸ್ ಮಾಡೋದನ್ನ ನೋಡಿದ್ರೆ ಅದ್ರಲ್ಲಿ ಒಂದು 10 ಜನ ಓಕೆ ಈ ಥರ ಒಂದು ಪ್ರಾಡಕ್ಟ್ ಇದೆ ಅಂತ ಅಂದ್ಕೊತಾರೆ. ಆ ಥರ ನ್ಯಾಚುರಲ್ ಆಗಿ ಜನಗಳು ಯೂಸ್ ಮಾಡೋದನ್ನ ಬ್ರ್ಯಾಂಡ್ ಎಕ್ಸ್ಪೆಕ್ಟ್ ಮಾಡೋದು. ಥ್ರೂ ಅಲ್ಲ, ಥ್ರೂ ಆದರೆ ನಮ್ಮನ್ನೇ ಯಾಕೆ ಕಾಂಟ್ಯಾಕ್ಟ್ ಮಾಡಬೇಕು? ಇಂದನೇ ಅವರು ಆರಾಮಾಗಿ ಅವರೇ ಮಾಡಿಕೊಂಡು ಹಾಕೋಬೋದಲ್ವ, ಅಷ್ಟು ಯಾಕೆ ಇನ್ವೆಸ್ಟ್ ಮಾಡಬೇಕು? ಸೊ ಇಂದನೂ ನಡೆಯುತ್ತೆ ಇಲ್ಲ ಅಂತಲ್ಲ, ಬಟ್ ತೀರಾ ಮಟ್ಟ ಅಲ್ಲ. ಇದು ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ಗಳೆಲ್ಲ ಜಾಸ್ತಿ ಥ್ರೂ ನಡೆಯಲ್ಲ. ಓಕೆನಾ. ಓಕೆ, ನೆಕ್ಸ್ಟ್ ಕೇಳಿದರೆ, ನಾವು ವಿಲೇಜಲ್ಲಿರೋದು ನಡೆಯುತ್ತಾ ಕೊಲಾಬ್ರೇಷನ್ ಮಾಡೋದಕ್ಕೆ ಅಂತ. ನಡೆಯುತ್ತೆ. ಇಲ್ಲಿ ಬ್ರ್ಯಾಂಡ್ ನೀವು ಸಿಟಿಯವರೇ ಆಗಬೇಕು, ಹಳ್ಳಿಯವರೇ ಆಗಬಾರ್ದು ಅಂತ ಹೇಳಲ್ಲ. ಓಕೆನಾ. ಖಂಡಿತ ಮಾಡ್ಬೋದು. ಯಾವ ಬ್ರ್ಯಾಂಡ್ ಸಿಟಿಯವರೇ ಕೊಲಾಬ್ರೇಷನ್ ಮಾಡಬೇಕು ಅಂತ ಹೇಳಿಲ್ಲ. ವಿಲೇಜ್ ಅಂತ ಅಂದರೆ ಲೈಕ್ ಹೆಂಗೆ ಅಂದರೆ, ನಿಮಗೆ ಅವರು ಪ್ರಾಡಕ್ಟ್ನ ಸೆಂಡ್ ಮಾಡಿದ್ರೆ ನಿಮಗೆ ಆ ಪ್ರಾಡಕ್ಟ್ ರಿಸೀವ್ ಆಗಬೇಕು, ಅಷ್ಟಿದೆಯಾ ಇದ್ರೆ ಆರಾಮಾಗಿ ಮಾಡ್ಬೋದು. ಅಂದರೆ ನಿಮಗೆ ಎಲ್ಲ ಥರ ಕೊರಿಯರ್ಸ್ ಬರುತ್ತಾ, ಎಲ್ಲ ಥರ ಪಾರ್ಸಲ್ಗಳು ಬರೋದಕ್ಕೆ ಫೆಸಿಲಿಟೀಸ್ಗಳಿದೆಯಾ, ನೀವು ಆರಾಮಾಗಿ ಮಾಡ್ಬೋದು. ಓಕೆನಾ. ಬಿಕಾಸ್ ಅವ್ರ ಪ್ರಾಡಕ್ಟ್ನ ಸೆಂಡ್ ಮಾಡಿದ್ರೆ ನಿಮಗೆ ರಿಸೀವ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇರಬೇಕಲ್ವಾ, ಅದಷ್ಟೇ ಇಲ್ಲಿ ಇಂಪಾರ್ಟೆಂಟ್. ಸೊ ಅದು ಬಿಟ್ಟರೆ ಇದು ಹಳ್ಳೀಲಿ ಮಾಡಬೇಕು, ಸಿಟಿಲಿ ಮಾಡಬೇಕು ಈ ಥರ ಎಲ್ಲ ಏನಿಲ್ಲ. ಹಳ್ಳಿ ಆಗಲಿ ಸಿಟಿ ಆಗಲಿ ಎಲ್ಲಿ ಇದ್ರೂ ಮಾಡ್ಬೋದು. ಓಕೆನಾ. ಕಂಟೆಂಟ್ ಮೇನ್. ಆ್ಯಂಡ್ ನೆಕ್ಸ್ಟ್ ಯಾರೋ ಕೇಳಿದ್ದಾರೆ ಅವ್ರು ಹೆಂಗೆ ಮೆಸೇಜ್ ಮಾಡ್ತಾರೆ ಅಂತ. ನೀವು ಅವರಿಗೆ ಯಾವ ಕಡೆ ಸಿಗ್ತೀರಾ ಆ ಕಡೆ ಮೆಸೇಜ್ ಮಾಡ್ತಾರೆ ಅಂತ ಅಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಅವರಿಗೆ ಅಪ್ರೋಚ್ ಮಾಡಿದರೆ ಇನ್ಸ್ಟಾಗ್ರಾಮಲ್ಲೇ ಅವರ ಒಂದು ಫಾರ್ಮೆಟ್ನ ಕಳಿಸ್ತಾರೆ. ಓಕೆನಾ. ಅವರ ನೇಮ್ ಇರ್ಬೋದು, ಅವ್ರದ್ದೊಂದು ಫಾರ್ಮಲ್ಲಾಗಿ ಒಂದು ಮೆಸೇಜ್ನ ಕಳಿಸ್ತಾರೆ. ನಾನು ಈ ಥರ ಒಂದು ಬ್ರ್ಯಾಂಡ್ ಕಡೆಯಿಂದ ಮೆಸೇಜ್ ಮಾಡ್ತಾ ಇರೋದು, ಸೊ ಈ ಥರ ಒಂದು ಪ್ರಾಡಕ್ಟ್ ಇದೆ, ಇದು ಈ ರೀತಿ ಕೊಲಾಬ್ರೇಷನ್ಸ್ ನಡೆಯುತ್ತೆ, ಇದಕ್ಕೆ ಅವರ ರಿಕ್ವೈರ್ಮೆಂಟ್ ಏನಿರುತ್ತೆ ಅಂದರೆ ವಿಡಿಯೋಸ್ ಯಾವ ಥರ ಬೇಕು, ಸ್ಟೋರಿ ಬೇಕಾ, ರೀಲ್ಸ್ ಬೇಕಾ, ಏನು ಬೇಕು ಅವ್ರಿಗೆ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ನಾವು ಏನೇನು ಡೆಲಿವರ್ ಮಾಡಬೇಕು ಅದೇ ಅವ್ರ ರಿಕ್ವೈರ್ಮೆಂಟ್ ಹೇಳಿರ್ತಾರೆ. ಅದಾದಮೇಲೆ ಬಜೆಟ್ ಹೇಳ್ತಾರೆ. ಇದು ಬಾಟರ ಅಥವಾ ಪೇಯ್ಡ್ ಕೊಲಾಬ್ರೇಷನ್ ಪ್ರತಿಯೊಂದೂ ಒಂದು ಫಾರ್ಮಲ್ಲಾಗಿ ಮೆನ್ಷನ್ ಮಾಡಿ ಅವರು ಕಳಿಸ್ತಾರೆ. ಓಕೆನಾ. ವಾಟ್ಸಪ್ಪಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ಮೇಲಲ್ಲಾಗಿರ್ಬೋದು, ಎಲ್ಲಾದರೂ ಒಂದು ಕಡೆ ಅವ್ರು ಮೆಸೇಜ್ ಮಾಡ್ತಾರೆ. ನೆಕ್ಸ್ಟ್ ಒಬ್ರು ಕೇಳಿದ್ದಾರೆ, ಬ್ರ್ಯಾಂಡಿಂದ ಪ್ರಾಡಕ್ಟ್ನ ಹೆಂಗೆ ಬೈ ಮಾಡೋದು, ಹೇಗೆ ಕಳಿಸೋದು ಅಂತ. ಬ್ರ್ಯಾಂಡಿಂದ ನಾವು ಯಾವುದೇ ಪ್ರಾಡಕ್ಟ್ನ ಬೈ ಮಾಡಲ್ಲ. ಓಕೆನಾ. ಬೈ ಮಾಡಲ್ಲ. ಬ್ರ್ಯಾಂಡ್ ಕಡೆಯಿಂದ ನಮಗೆ ಫ್ರೀಯಾಗಿ ಪ್ರಾಡಕ್ಟ್ ಸಿಗುತ್ತೆ. ಓಕೆನಾ. ಬ್ರ್ಯಾಂಡಿಗೆ ನಾವು ಅಪ್ರೋಚ್ ಮಾಡಬೇಕು, ಅವ್ರಿಗೆ ಇಷ್ಟ ಆದರೆ ನಮಗೆ ಪ್ರಾಡಕ್ಟ್ನ ಅವರೇ ಕಳಿಸ್ತಾರೆ. ಓಕೆ. ನಾವು ಯಾವುದೇ ರೀತಿ ಪೇಮೆಂಟ್ ಮಾಡಲ್ಲ ಅದಕ್ಕೆ. ಆ್ಯಂಡ್ ಯಾವ ರೀತಿ ಕಳಿಸೋದು ಅಂತಂದರೆ, ಅವ್ರು ನಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಿರ್ತಾರೆ, ಎಲ್ಲಿ ಕಾಂಟ್ಯಾಕ್ಟ್ ಮಾಡಿರ್ತಾರೆ, ವಾಟ್ಸಪ್, ಯೂಶ್ವಲಿ ವಾಟ್ಸಪ್ ಅಥವಾ ಮೇಲ್. ಓಕೆನಾ. ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ಅವರ ರಿಕ್ವೈರ್ಮೆಂಟ್ ಹೇಗಿದೆ ಆ ವಿಡಿಯೋನ ಮಾಡಿ ಅವರಿಗೆ ಶೇರ್ ಮಾಡ್ತೀವಿ ವಿಡಿಯೋನ. ಓಕೆನಾ. ಬಟ್ ಇಲ್ಲಿ ಬೈ ಮಾಡೋದು ಅಂತ ಯೂಸ್ ಮಾಡಿದ್ದೀರಾ, ನಾವು UGC ಅಥವಾ ಕೊಲಾಬ್ರೇಷನಲ್ಲಿ ಯಾವುದೇ ಪ್ರಾಡಕ್ಟ್ನ ನಾವು ಬೈ ಮಾಡಲ್ಲ. ಓಕೆನಾ. ಕಂಪ್ಲೀಟ್ ಫ್ರೀಯಾಗಿ ಬರುತ್ತೆ ನಮಗೆ ಪ್ರಾಡಕ್ಟು. ಆ್ಯಂಡ್ ಕಂಪ್ಲೀಟ್ ಅಂತ ಅಂದರೆ ಲೈಕ್ ಒಂದು ಮಿನಿಮಮ್ ಶಿಪ್ಪಿಂಗ್ ಚಾರ್ಜಸ್ನ ಕೂಡ ನಾವು ಪೇ ಮಾಡಲ್ಲ, ₹1 ಕೂಡ ಪೇ ಮಾಡಲ್ಲ. ಆ್ಯಂಡ್ ನಿಮಗೆ ಯಾರಾದರೂ ಶಿಪ್ಪಿಂಗ್ ಚಾರ್ಜಸ್ ಆಗಲಿ ಅಥವಾ ಒನ್ ಟೈಮ್ ಚಾರ್ಜಸ್ ಅಂತಾಗಲಿ ಇದೆಲ್ಲ ಪೇಮೆಂಟ್ ಕೇಳಿದ್ರು ನೀವು ಕೂಡ ಮಾಡಬಾರ್ದು. ಓಕೆ. ಮ್ಯಾಮ್ ವಾಯ್ಸ್ ಇರಲೇಬೇಕಾ ಅಂತ ಕೇಳಿದ್ದಾರೆ. ಅದು ಬ್ರ್ಯಾಂಡ್ಗಳ ರಿಕ್ವೈರ್ಮೆಂಟ್ಗೆ ಬಿಟ್ಟಿದ್ದು. ಓಕೆನಾ. ಎಲ್ಲ ಬ್ರ್ಯಾಂಡು ವಾಯ್ಸ್ ಓವರ್ ಬೇಕೇ ಬೇಕು ಅಂತ ಕೇಳಲ್ಲ. ಕೆಲವು ಬ್ರ್ಯಾಂಡ್ ಟ್ರೆಂಡಿಂಗ್ ಮ್ಯೂಸಿಕ್ ಏನಿರುತ್ತೆ ಅದಕ್ಕೆ ಬ್ಯಾಕ್ಗ್ರೌಂಡ್ಗೆ ಹಾಕೊಂಡು ಮಾಡಿ ಅಂತ ಕೇಳ್ತಾರೆ. ಕೆಲವು ಬ್ರ್ಯಾಂಡ್ 100% ವಾಯ್ಸ್ ಓವರ್ ಬೇಕೇ ಬೇಕು ಅಂತ ಕೇಳ್ತಾರೆ. ಆ್ಯಂಡ್ ಯಾವುದಕ್ಕೆ 100% ವಾಯ್ಸ್ ಓವರ್ ಬೇಕೇ ಬೇಕು ಅಂತ ಇರುತ್ತೋ ಅವ್ರು ಮೆನ್ಷನ್ ಮಾಡಿರ್ತಾರೆ ಅವರ ಫಾರ್ಮೆಟಲ್ಲಿ, ಈ ವಾಯ್ಸ್ ಓವರ್ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳಿ. ಅಂಥದಕ್ಕೆ ವಾಯ್ಸ್ ಓವರ್ ಬೇಕೇ ಬೇಕಾಗುತ್ತೆ. ಆ ಥರ ಏನು ಮೆನ್ಷನ್ ಮಾಡಿಲ್ಲ ಅಂತಂದರೆ ನೀವು ವಾಯ್ಸ್ ಓವರ್ ಇಲ್ಲದೆ ಜಸ್ಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇನ್ನೊಬ್ರು ಕೇಳಿದ್ದಾರೆ, ನಮ್ಮ ಅಕೌಂಟಲ್ಲಿ ವಿಡಿಯೋನ ಪೋಸ್ಟ್ ಮಾಡಬೇಕಾ ಅಂತ.
ಹೌದು, ಅಫ್ಕೋರ್ಸ್ ಮಾಡಲೇಬೇಕು. ಇಲ್ಲಿ ಕೆಲವೊಂದು ಬ್ರ್ಯಾಂಡ್ ಲೈಕ್ 100% ಅಂತ ತೊಗೊಂಡ್ರೆ ಒಂದು 30% ಅಷ್ಟು ಬ್ರ್ಯಾಂಡ್ಗಳು ಅಥವಾ 30% ಅಷ್ಟು ನಮಗೆ ಸಿಗೋ ಕೊಲಾಬ್ರೇಷನ್ಸ್ಗಳಲ್ಲಿ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನಮಗೆ ಶೇರ್ ಮಾಡಿದ್ರೆ ಸಾಕು ಅಂತ ಕೇಳ್ತಾರೆ. ಓಕೆನಾ. ಇನ್ನು 70% ಬ್ರ್ಯಾಂಡ್ ನಮ್ಮ ಪ್ರೊಫೈಲಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಬಿಕಾಸ್ ಅದೇ ಪ್ರಮೋಷನ್ ಅಲ್ವಾ, ನಮ್ಮ ಪ್ರೊಫೈಲಲ್ಲಿ ಹಾಕೊಂಡ್ರೆ ಒಂದು 4 ಜನಕ್ಕೆ ರೀಚ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಆಲ್ಮೋಸ್ಟ್ ಕೇಳ್ತಾರೆ. ಓಕೆನಾ. ನೀವು ಒಂದು 90% ಅಂತಲೇ ತೊಗೊಳ್ಳಿ, ಒಂದು 90% ಬ್ರ್ಯಾಂಡ್ ನಮ್ಮ ಪ್ರೊಫೈಲಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. 10% ಮಾತ್ರ ಜಸ್ಟ್ ವಿಡಿಯೋ ಮಾಡಿ ನಮಗೆ ಶೇರ್ ಮಾಡಿ ಅಂತ ಕೇಳೋದು ಅಷ್ಟೇ. ಓಕೆ. ಆ್ಯಂಡ್ ಇನ್ನೊಬ್ರು ಕೇಳಿದ್ದಾರೆ, ನಾನು ಅಬ್ರಾಡಲ್ಲಿ ಇರೋದು, ಅಲ್ಲಿಂದನೇ ಮಾಡ್ಬೋದಾ ಅಂತ. ಅಲ್ಲಿಂದಾನೇ ಮೀನ್ಸ್ ಅಲ್ಲಿಂದ ಇಲ್ಲಿನ ಪ್ರಾಡಕ್ಟ್ ಮಾಡೋದಕ್ಕಿಂತ ಅಲ್ಲಿ ಏನು ಪ್ರಾಡಕ್ಟ್ ಇರುತ್ತೆ ಅದನ್ನು ಮಾಡ್ಬೋದು. ನೀವು UGCನ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಂಡ್ರೆ ನೀವು ಎಲ್ಲಾದರೂ ಇರಿ, ಅಬ್ರಾಡಲ್ಲಿ ಅಥವಾ ಎಲ್ಲೇ ಇದ್ರೂ ಕೂಡ ಮಾಡ್ಬೋದು. ಓಕೆನಾ. ಬಿಕಾಸ್ ಅಲ್ಲಿ ಏನು ಪ್ರಾಡಕ್ಟ್ಸ್ ಇರುತ್ತೆ ಆ ಪ್ರಾಡಕ್ಟ್ಸ್ಗಳಿಗೆ ಮಾಡ್ಬೋದು. ಪ್ರಮೋಷನ್ ಎಲ್ಲ ಕಡೆ ನಡೆಯುತ್ತೆ ಅಲ್ವಾ, ಬರೀ ಇಂಡಿಯಾದಂತೂ ಖಂಡಿತ ಅಲ್ಲ, ಪ್ರಮೋಷನ್ ಎಲ್ಲ ಕಡೆ ನಡೆಯುತ್ತೆ. ಸೊ ನೀವು ಅಲ್ಲಿನ ಬ್ರ್ಯಾಂಡ್ಗಳಿಗೆ ಕೂಡ ಅಪ್ರೋಚ್ ಮಾಡಿ ನೀವು ಮಾಡ್ಕೋಬೋದು. ಆ್ಯಂಡ್ ಅಲ್ಲಿಂದ ಇಲ್ಲಿನೂ ಮಾಡ್ಬೋದು ಅಂದ್ರೂ ಖಂಡಿತ ಮಾಡ್ಬೋದು. ಇಲ್ಲಿನ ಬ್ರ್ಯಾಂಡ್ಗಳಿಗೂ ಕೂಡ ನೀವು ಅಪ್ರೋಚ್ ಮಾಡಿದ್ರೆ ಖಂಡಿತ ಇಲ್ಲಿಂದನೂ ಕೂಡ ಮಾಡ್ಬೋದು. ನೆಕ್ಸ್ಟ್ ಕೇಳಿದ್ದಾರೆ, ವಿಡಿಯೋ ಮಾಡಿ ಸೆಂಡ್ ಮಾಡಿದ್ರೆ 100% ಅಮೌಂಟ್ ಕೊಡ್ತಾರಾ ಅಂತ. ಸೊ ಹೌದು, ಖಂಡಿತ ಕೊಡ್ತಾರೆ. ಅದೊಂದು ಕಮಿಟ್ಮೆಂಟ್ ಅಲ್ವಾ. ಈಗ ಕೆಲವೊಂದು ಫೇಕ್ ಪ್ರೊಫೈಲ್ಸ್ಗಳು ಇರ್ಬೋದು. ಓಕೆನಾ. ಅದರಿಂದ ಸ್ಕ್ಯಾಮು ಆಗ್ತೀವಿ, ಇಲ್ಲ ಅಂತ ಅಲ್ಲ. ಬಟ್ ನಿಮಗೆ ಅದೊಂದು 10%, ಬಿಕಾಸ್ ನಾವು ಯಾವುದೋ ಕೊಲಾಬ್ರೇಷನ್ಸ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಬೇಕು. ಅದು ಈಗ ಪೇಯ್ಡ್ ಕೊಲಾಬ್ರೇಷನ್ಸ್ ಆದರೆ. ಬಟ್ ಖಂಡಿತ ಅಮೌಂಟ್ ಅಂತೂ ನಿಮಗೆ ಜೆನ್ಯೂನ್ ಬ್ರ್ಯಾಂಡಿಂದ ಕೊಲಾಬ್ರೇಷನ್ ಸಿಗ್ತಾ ಇದೆ ಅಂತಂದರೆ 100% ನಿಮಗೆ ಪೇಮೆಂಟ್ ಸಿಕ್ಕೇ ಸಿಗುತ್ತೆ. ಓಕೆನಾ. ಅದಕ್ಕೆ ಒಂದಷ್ಟು ಟೈಮ್ನ ಕೂಡ ಕೊಟ್ಟಿರ್ತಾರೆ. ಆ ಟೈಮ್ ಒಳಗಡೆ ನಿಮಗೆ ಪೇಮೆಂಟ್ನ ಮಾಡ್ತಾರೆ. ಓಕೆನಾ. ಆ್ಯಂಡ್ ಮತ್ತೆ ಅದೇ ಕ್ವಶನ್ಸು, UGC ಪ್ರಾಡಕ್ಟ್ನ ಹೇಗೆ ಆರ್ಡರ್ ಮಾಡೋದು ಅಂತ. ಇಲ್ಲಿ UGC ಅಂತ ಅಂದ್ರೆ ತುಂಬ ಜನ ಏನು ಅನ್ಕೊಂಡಿದ್ದಾರೆ, ಒಂದು ಆ್ಯಪ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. UGC ಅನ್ನೋದು ಆ್ಯಪ್ ಅಲ್ಲ. ಓಕೆನಾ. ಯೂಸರ್ ಜನರೇಟೆಡ್ ಕಂಟೆಂಟ್ ಅಂದರೆ ಬ್ರ್ಯಾಂಡ್ಗಳ ಜೊತೆ ನಾವು ಕೊಲಾಬ್ರೇಷನ್ ಮಾಡೋದು ಅಷ್ಟೇ. ಈಗ ಬ್ರ್ಯಾಂಡ್ ನಂಗೆ ಪ್ರಾಡಕ್ಟ್ನ ಕೊಡ್ತಾರೆ, ನಾನು ಪ್ರಾಡಕ್ಟ್ನ ಬದಲಾಗಿ ಬ್ರ್ಯಾಂಡಿಗೆ ಕಂಟೆಂಟ್ನ ಮಾಡಿ ಕೊಡ್ತೀವಿ. ಆ ಪ್ರೋಸೆಸ್ನೇ ನಾವು UGC ಅಂತ ಹೇಳೋದಷ್ಟೇ. ಓಕೆನಾ. ಅದು ಯಾವುದೇ ರೀತಿ ಆ್ಯಪ್ ಅಲ್ಲ. ಓಕೆ. ಅಲ್ಲಿ ನಾವು ಯಾವುದೇ ರೀತಿ UGC ಒಂದು ಆ್ಯಪ್ ಕೂಡ ಅಲ್ಲ, ಅಲ್ಲಿ ನಾವು ಪ್ರಾಡಕ್ಟ್ಗಳನ್ನ ಆರ್ಡರ್ ಕೂಡ ಮಾಡೋದಕ್ಕಾಗಲ್ಲ. ಓಕೆನಾ. ಸೊ ಇಲ್ಲಿ UGC ನಾವು ಯಾವುದೇ ರೀತಿ ಪ್ರಾಡಕ್ಟ್ನ ಆರ್ಡರ್ ಮಾಡಲ್ಲ, ಬ್ರ್ಯಾಂಡ್ ಕಡೆಯಿಂದ ಫ್ರೀಯಾಗಿ ಸಿಗುತ್ತೆ. ಆರ್ಡರ್ ಮಾಡಿದ್ರೆ ಅದಕ್ಕೆ ರಿಂಬಾರ್ಸ್ಮೆಂಟ್ ಅಂತ ಹೇಳ್ತೀವಿ. ಅದು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ನಾನು ಆಲ್ರೆಡಿ UGC ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರೋಂಥ ವಿಡಿಯೋಗಳಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದಾಗಿತ್ತು ಇವತ್ತಿನ ಕ್ವಶನ್ ಆ್ಯಂಡ್ ಆನ್ಸರ್ ರೌಂಡ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಹಾಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಕೂಡ ಅಂದ್ಕೊತೀನಿ ನಾನು. ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವುದಾದ್ರೂ ನನ್ನಿಂದ ನೀವು ಬೇರೆ ಯಾವುದಾದ್ರೂ ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ಅಂದರೆ ನಾನು ಎಡಿಟಿಂಗ್ ಎಲ್ಲ ಮಾಡ್ತೀನಿ ಅಥವಾ ಲೈಫ್ ಸ್ಟೈಲ್ದೆಲ್ಲ ಮಾಡ್ತೀನಿ, ಯಾವ ಥರ ವಿಡಿಯೋ ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನು ಹೇಳಿದ್ರೆ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಅದೇ ಥರ ತೊಗೊಂಡು ಬರೋದಕ್ಕೆ. ಸೊ ಹೋಪ್ಫುಲಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.